ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲಿ ಅಹಿಂದ ವರ್ಗಗಳ ಸಮಾವೇಶ ನಡೆಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅಹಿಂದ ವರ್ಗಗಳ ಸಮಾವೇಶದ ಮುಖ್ಯ ಥೀಮ್ ಇರೋದು ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಬೇಕು, ಅವರ ಕೈ ಬಲಪಡಿಸಬೇಕು ಅನ್ನೋದು. ಸಿದ್ದರಾಮಯ್ಯ ಅವರಿಗೆ ಬಲ ತುಂಬೋದಕ್ಕೆ ಅಹಿಂದ ಸಂಘಟನೆಗಳು ಮುಂದಾಗಿದ್ದಾರೆ. ಆ ಸಮಾವೇಶದ ಹೆಸರೇ ಸಿದ್ದರಾಮಯ್ಯ ಅನಿವಾರ್ಯ ಅಂತ. ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಹೆಸರಲ್ಲಿ ಸಮಾವೇಶ ಮಾಡೋದಕ್ಕೆ ಯೋಚನೆಯನ್ನ ಮಾಡಿದ್ದಾರೆ. ಅದರ ಪೂರ್ವಭಾವಿ ಸಭೆ ಇವತ್ತು ನಡೆಯೋದಕ್ಕಿದೆ. ಜನವರಿ 2 ಅಥವಾ 3ನೇ ವಾರದಲ್ಲಿ ಈ ಸಮಾವೇಶ ನಡೀಬಹುದು ಅನ್ನುವಂಥ ಸಾಧ್ಯತೆ. ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಥೀಮಲ್ಲಿ ಈ ಸಮಾವೇಶ ನಡೆಯುತ್ತೆ. ಅಂದ್ರೆ ಕುರ್ಚಿ ಉಳಿಸಿಕೊಳ್ಳುವಂತ ಕಾರ್ಯತಂತ್ರದ ಭಾಗವಾಗಿ ಈ ಸಮಾವೇಶನ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಬೆಂಬಲಿಗರು, ಅಹಿಂದ ಸಂಘಟನೆಯ ನಾಯಕರು ಸಮಾವೇಶ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಪೂರ್ವಭಾವಿ ಮೀಟಿಂಗ್ ನಡೆಯುತ್ತೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಯ ಕದನದ ನಡುವೆ ಈಗ ಮತ್ತೊಮ್ಮೆ ಅಹಿಂದ ಸಮಾವೇಶದ ಸದ್ದು ಕೇಳಿ ಬರ್ತಾ ಇರತಕ್ಕಂಥದ್ದು. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವರಾಮ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನ್ ಸರ್ ಇದು ಸಮಾವೇಶ? ನಾವು ನಾಳೆ ಒಂದು ಅಹಿಂದ ಸಮಾವೇಶ ಕುರಿತಂಗೆ ಪೂರ್ವ ಸಿದ್ಧತಾ ಸಭೆಯನ್ನು ಕರೆದಿರುವಂಥದ್ದು. ಈ ಅಹಿಂದ ಸಮಾವೇಶದ ಉದ್ದೇಶ ಮೈಸೂರಿನಲ್ಲಿ ನಾವು ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸಿ ಮತ್ತು ಅವರು ಬಂದಂಥ ಬದುಕು, ನಡೆದು ಬಂದಂಥ ದಾರಿ ಮತ್ತು ಪ್ರಸ್ತುತ ಸಮಾಜಕ್ಕೆ ಅವ್ರು ಎಷ್ಟು ಅನಿವಾರ್ಯತೆ ಇದೆ, ಇವತ್ತಿನ ಪರಿಸ್ಥಿತಿಗೆ ಎಷ್ಟು ಅನಿವಾರ್ಯ ಅಂತೇಳಿ ಸಮಾಜಕ್ಕೆ ತಿಳಿಸ್ಕೊಡ್ಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ನಾವು ಅಹಿಂದ ಸಮಾವೇಶನ ಮಾಡ್ತಿರೋದು. ಅವತ್ತು ಅಹಿಂದ ಸಮುದಾಯಗಳಿಗೋಸ್ಕರ ಸಿದ್ದರಾಮಯ್ಯನವರು JDS ಪಕ್ಷದಿಂದ ಆಚೆ ಬರ್ತಾರೆ. ಸೊ ಆಚೆ ಬಂದು ಅದು ಯಾವುದಕ್ಕೂ ಕೇರ್ ಮಾಡ್ದಂಗೆ ಈ ಸಮುದಾಯಗಳ ಸಂಘಟನೆಗೆ ಟೊಂಕ ಕಟ್ಟಿ ನಿಲ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಸರ್ಕಾರದ ಭಾಗವಾಗಿ ನಮಗೆ ಈ ಸಮಾಜಗಳ ಮುಖ್ಯವಾಹಿನಿಗೆ ಬರೋಕ್ಕೆ ಭಾಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಆ ಋಣ ನಮ್ಮ ಸಮುದಾಯಗಳ ಮೇಲಿದೆ. ಆ ಋಣವನ್ನು ತೀರಿಸುವಂಥ ಒಂದು ಅವಕಾಶ ಇವತ್ತು ಈ ಸಮುದಾಯಗಳಿಗೆ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ, ಯಾವುದೇ ಕೃಷಿ ಕದನ ಇಲ್ಲ. ನಾವು ಸಿದ್ದರಾಮಯ್ಯನವ್ರ ಋಣವನ್ನು ತೀರಿಸಲಿಕ್ಕೆ ಈ ಸಮುದಾಯಗಳೆಲ್ಲ ಸೇರಿ ಒಮ್ಮತ್ತಿಂದ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ. DK ಶಿವಕುಮಾರ್ ಇರ್ಬೋದು, ಅವ್ರ ನಡುವೆ 2 ಗುಂಪುಗಳು. ಸೊ ಇದ್ರ ಮಧ್ಯೆ ಬರ್ತಾ ಇರ್ತಕ್ಕಂಥ ಒಂದು ಅಹಿಂದ ಸಮಾವೇಶ ಎಲ್ಲ ಒಂದ್ ಕಡೆ ಶಕ್ತಿ ಪ್ರದರ್ಶನನ ಆ ಥರ ಏನಿಲ್ಲ. ಇದು ನಾವು ಸ್ವತಃ, ಈಗ ಅವ್ರಿಗೂ ಗೊತ್ತಿಲ್ಲ ನಾವು ಸಮಾವೇಶ ಮಾಡ್ತಿರೋದು. ನಾವು ಸ್ವತಃ ಸಮುದಾಯದ ಎಲ್ಲ ಸೇರಿ ನಿನ್ನೆ ಚರ್ಚೆ ಮಾಡಿ ಇವತ್ತೊಂದು ಸಭೆ ಮಾಡಿ ನಾಳೆ ಒಂದು ಸಭೆ ಮಾಡಬೇಕು. ಈ 3ನೇ ವಾರದಲ್ಲಿ, ಜನವರಿ 3ನೇ ವಾರದಲ್ಲಿ ಸಮಾವೇಶ ಮಾಡಬೇಕು. ಇದು ಶಕ್ತಿ ಪ್ರದರ್ಶನ ಅಲ್ಲ, ಬೇರೆ ಏನೂ ಅಲ್ಲ. ಇದು ಒಂದು ಕೃತಜ್ಞತೆ ಸಲ್ಲಿಸುವಂಥದ್ದು ಸಿದ್ದರಾಮಯ್ಯನವ್ರಿಗೆ. ಅಹಿಂದ ಸಮುದಾಯಗಳು ಭಾಳ ಪ್ರಾಮಾಣಿಕವಾಗಿ, ನಾವು ನೈತಿಕವಾಗಿ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಇರಬೇಕು. ಆಮೇಲೆ ಸೊಸೈಟಿಗೆ ಸಿದ್ದರಾಮಯ್ಯನವ್ರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳ್ಬೇಕು ಜನಕ್ಕೆ. ಸಿದ್ದರಾಮಯ್ಯನವರ ಅನಿವಾರ್ಯತೆ ಸಮಾಜಕ್ಕಿರೋದು, ಅವ್ರಿಗೆ ಸಮಾಜದ ಅನಿವಾರ್ಯತೆ ಇಲ್ಲೇ ಹೋಗುತ್ತೆ. ಯಾಕೆಂದರೆ ರಾಜಕಾರಣದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ ಎಲ್ಲ ಅಧಿಕಾರದ ಸ್ಥಾನಮಾನಗಳನ್ನು ನೋಡ್ಬಿಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಜನವರಿ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಆ ಕ್ರಾಂತಿಯನ್ನು ಸ್ಟಾಪ್ ಮಾಡೋದಕ್ಕೆ ಇದೇನಾದರೂ ಒಂದು ಮಧ್ಯ ತಡೆಗೋಡೆನಾ? ಇಲ್ಲಿ ಜನವರಿ ಕ್ರಾಂತಿನೂ ಇಲ್ಲ. ಈಗ ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಕ್ರಾಂತಿ ಆಯಿತು, ಈಗ ಜನವರಿ ಕ್ರಾಂತಿನೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.